ಮಹಿಳಾ ಅಧಿಕಾರಿಯ ಮೇಲೆ ದರ್ಪ ತೋರಿಸಲಾಗಿದೆಯಾ ಇಂಥದ್ದೊಂದು ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಇಲ್ಲಿ ಮಹಿಳಾ ಅಧಿಕಾರಿಗಳು ರಾತ್ರಿ ಹೊತ್ತು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ವಾ, ಅವ್ರಿಗೆ ರಕ್ಷಣೆ ಇಲ್ವಾ, ಇಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ತುಮಕೂರಲ್ಲಿ ಮಹಿಳಾ ಅಧಿಕಾರಿಯ ಮೇಲೆ ದರ್ಪ ತೋರಿಸಲಾಗಿದೆಯಂತೆ. ರಾತ್ರಿ ವೇಳೆ ಕರ್ತವ್ಯ ನಿರ್ವಹಿಸುವ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ವಾ? ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಪ್ರಮೀಳಾ ಮೇಲೆ ದರ್ಪ ತೋರಿಸಲಾಗಿದೆ. ಕಳ್ಳ ಮಾರ್ಗದಲ್ಲಿ ಗ್ರನೈಟ್ ಸಾಗಣೆ ಮಾಡಿದ್ದನ್ನ ತಡೆದಿದ್ದಕ್ಕೆ ಸಿಟ್ಟಾಗಿದ್ದಾರಂತೆ. ಲಾರಿ ತಡೆ ಹಿಡಿದಿದ್ದಕ್ಕೆ ಅಧಿಕಾರಿಯ ಮೇಲೆ ಗುಂಪು ಬಂದು ಮುಗಿಬಿದ್ದಿದೆ. ಮಧುಗಿರಿ ಕೊರಟಗೆರೆ ಬೈಪಾಸ್ ನಲ್ಲಿ ಅಕ್ರಮವಾಗಿ ಗ್ರನೈಟ್ ಸಾಗಾಟ ಮಾಡ್ತಿದ್ರಂತೆ. ಇದನ್ನ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿ. ದಾಬಸ್ಪೇಟೆ ನೆಲಮಂಗಲ ಮೂಲದ ಗ್ರನೈಟ್ ಸಾಗಾಟ ಮಾಡ್ತಾ ಇದ್ದರು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅದೇ ಮಹಿಳಾ ಅಧಿಕಾರಿ ಮೇಲೆ ಈ ಗುಂಪು ಮುಗಿಬೀಳುತ್ತೆ, ದರ್ಪ ತೋರಿಸುತ್ತೆ. ಅಂದ್ರೆ ಆ ಮಹಿಳಾ ಅಧಿಕಾರಿಗೆ ರಕ್ಷಣೆ ಇಲ್ವಾ ಅನ್ನೋದು ಪ್ರಶ್ನೆ. ಅಧಿಕಾರ ಇದೆ, ತಡೆಯೋ ಪ್ರಯತ್ನಗಳಾಗಬೇಕು, ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ಜನಸಾಮಾನ್ಯರು ಒನ್ಸ್ ಅಗೇನ್ ಈ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾರೆ. ಈ ರೀತಿ ಅಕ್ರಮವಾಗಿ ಗ್ರೆನೇಡ್ ಸಾಗಾಟ ಮಾಡ್ತಾ ಇದ್ರು ಕೂಡ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ, ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅಂತ. ಸೊ ಪಾಪ ಅವರು ಕೆಲಸ ಮಾಡ್ತಾ ಇದ್ರು, ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿ ಆವಾಜ್ ಹಾಕ್ತಾರೆ ಅಂದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಈ ಅಕ್ರಮವಾಗಿ ಮರಳು ಸಾಗಾಟ, ಅಕ್ರಮವಾಗಿ ಗ್ರೆನೇಡ್ ಸಾಗಾಟ ಮಾಡ್ತಾ ಇದ್ರು ಅಂತ ಆದ್ರೆ ಅದು ಯಾರೋ ಪ್ರಭಾವಿಗಳು ಅವ್ರಿಗೆ ಶ್ರೀರಕ್ಷೆ ಕೊಡ್ತಿದ್ದಾರೆ ಅಂತ ಅರ್ಥ. ಇಲ್ಲ ಅಂದ್ರೆ ಇಷ್ಟು ರಾಜಾರೋಷವಾಗಿ ಬಂದು ಯಾರು ಆವಾಜ್ ಹಾಕಲ್ಲ, ದರ್ಪ ತೋರ್ಸಲ್ಲ. ನಾನ್ ಯಾರು ಗೊತ್ತಾ, ನಮಗೆ ಪ್ರಶ್ನೆ ಮಾಡ್ತೀರಾ, ನಮ್ಮನ್ನ ತಡೆಯೋ ಪ್ರಯತ್ನ ಆಗುತ್ತಾ? ಇಂಥ ಪ್ರಶ್ನೆಗಳು ಯಾವಾಗ ಬರುತ್ತೆ ಗೊತ್ತಾ? ಯಾರಾದ್ರೂ ದೊಡ್ಡವರ ಕೈವಾಡ ಇರುತ್ತೆ, ಶ್ರೀರಕ್ಷೆ ಇರುತ್ತೆ, ಕೃಪಕಟಾಕ್ಷ ಇರುತ್ತೆ, ಅವರ ಅಡತಿಯಂತೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ನಮ್ಮನ್ನ ಯಾರು ಏನೂ ಮಾಡಕ್ಕಾಗಲ್ಲ, ಹಾಗ ಮಾಡಿದ್ರೆ ನಾವು ಕೂಡ ಬಿಡಲ್ಲ ಅನ್ನೋ ರೀತಿಯಲ್ಲಿ ರೌಡಿಸಂ. ಜಸ್ಟ್ ಇದೊಂದು ಎಕ್ಸಾಂಪಲ್. ಈ ಹಿಂದೆ ರಾಜ್ಯದಲ್ಲಿ ಒಂದು ಜಿಲ್ಲೆಯಲ್ಲೂ ಕೂಡ ಈ ರೀತಿ ಮಹಿಳಾ ಅಧಿಕಾರಿ ಅಕ್ರಮ ಮರಳು ಸಾಗಾಟ ತಡೆಯುವಂತ ಪ್ರಯತ್ನಗಳು ಮಾಡಿದಾಗ ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಆಗಿತ್ತು. ಅವರ ಕಥೆನ ಮುಗಿಸ್ಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆವಾಜ್ ಬೇರೆ ಹಾಕಿದ್ರು. ಆ ರೀತಿ ಸದ್ದು ಸುದ್ದಿಗಳು ಕೂಡ ರಾಜ್ಯದಲ್ಲಿ ಆಗಿದೆ. ಅಕ್ರಮವನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅನ್ನೋದು ಆಗಲೂ ಕೂಡ ಸ್ಪಷ್ಟವಾಗಿತ್ತು. ಈಗ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾ ಇದೆ. ತುಮಕೂರಿನಲ್ಲಿ ಅಕ್ರಮ ಗ್ರೆನೇಡ್ ಸಾಗಾಟ ಮಾಡ್ತಾ ಇದ್ದದನ್ನ ಪ್ರಶ್ನೆ ಮಾಡಿದಕ್ಕೆ ಮಹಿಳಾ ಅಧಿಕಾರಿಗೆ ಪ್ರಮೀಳಾ ಅವರಿಗೆ ಈ ರೀತಿ ಆವಾಜ್ ಹಾಕಿದೆ ಅಂತೆ ಗುಂಪು. ದರ್ಪ ತೋರಿಸೋದಕ್ಕೆ ಮುಂದಾಗಿದೆ. ಯಾಕೆ ಪ್ರಶ್ನೆ ಮಾಡಬಾರ್ದಾ? ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದೀರಿ ಅಂದ್ರೆ ಯಾಕೆ ಕ್ರಮ ಕೈಗೊಳ್ಬಾರ್ದು ಅಂತ. ಕ್ರಮ ಕೈಗೊಳ್ತೀವಿ ಅಂತ ಆದ್ರೆ ಅವ್ರ ಮೇಲೆ ಆವಾಜ್ ಹಾಕ್ತೀರಿ, ದರ್ಪ ತೋರಿಸ್ತಿದ್ದೀರಿ ಅಂದ್ರೆ ಹಾಗಾದ್ರೆ ಯಾರೋ ನಿಮಗೆ ಶ್ರೀರಕ್ಷೆ ಆಗಿ ನಿಂತಿದ್ದಾರೆ ಬೆನ್ನಿಗೆ ಅಂತ ಅರ್ಥ. ಇವೆಲ್ಲ ಅಕ್ರಮವಾಗಿ ಮರಳು ಸಾಗಾಟ, ಗ್ರೆನೇಡ್ ಸಾಗಾಟ ದೊಡ್ಡವರೇ ಮಾಡಿಸ್ತಿರ್ತಾರೆ ಬೇರೆಯವರು ಮುಖಾಂತರ. ಹಾಗಾಗಿ ಇಷ್ಟು ರಾಜಾರೋಷವಾಗಿ ಒಬ್ಬ ಅಧಿಕಾರಿಗೆ ಆವಾಜ್ ಹಾಕೋದು ಇವರೆಲ್ಲ. ಯಾರ ಶ್ರೀರಕ್ಷೆ ಇಲ್ಲ, ಯಾರ ಕೃಪಕಟಾಕ್ಷ ಇಲ್ಲ ಅಂದ್ರೆ ಇಷ್ಟು ರಾಜಾರೋಷವಾಗಿ ಸಾಗಾಟ ಮಾಡೋದಕ್ಕೆ ಸಾಧ್ಯನಾ? ಅಧಿಕಾರಿ ಪ್ರಶ್ನೆ ಮಾಡ್ತಾರಂತೆ, ಅವರಿಗೆ ಇವರು ಆವಾಜ್ ಹಾಕ್ತಾರಂತೆ. ಇಷ್ಟೆಲ್ಲ ಮಾತನಾಡ್ತಾರೆ ಅಂದ್ರೆ ಯಾರ್ದೋ ಒಂದು ಜನಸಾಮಾನ್ಯರೇನು ದಡ್ರಲ್ಲ ಬಿಡಿ, ಗೊತ್ತಾಗಿರುತ್ತೆ. ಮೋಸ್ಟ್ಲಿ ತುಮಕೂರು ಭಾಗದ ಜನರಿಗೆ ಗೊತ್ತಿರುತ್ತೆ ಯಾರ ಅಣತಿಯಂತೆ ಈ ಕೆಲಸಗಳಾಗುತ್ತೆ ಅಂತ.